ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಬನ್ನಿ, ಇವತ್ತಿನ ಬ್ಲಾಗ್ ಏನಂದರೆ ತುಂಬ ಲೇಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗು ಇವತ್ತು ಮನೆಯಲ್ಲೇ ಇದ್ದಾರೆ ಫ್ರೆಂಡ್ಸ್ ಮಕ್ಕಳು. ಇವತ್ತು ರಜೆ. ಇವತ್ತೇನಕ್ಕೆ ರಜೆ ಕೊಟ್ಟಿದ್ದಾರೆ ತಂಗಿ? ಗೊತ್ತಿಲ್ಲ ಫ್ರೆಂಡ್ಸ್ ಏನಕ್ಕೆ ರಜೆ ಕೊಟ್ಟಿದ್ದಾರೆ ಅಂತ. ನಿನ್ನೆ ನೈಟು ಫುಲ್ಲು ಮಳೆ ಬಿದ್ದಿದೆ, ಹಾಗಾಗಿ ಕೊಟ್ಟಿರಬಹುದಾ ಅಂತ ನನಗೂ ಅನಿಸುತ್ತೆ. ಅಂದರೆ ಜಾಸ್ತಿನೇ ಬಿದ್ದಿದೆ ಫ್ರೆಂಡ್ಸ್, ಏನಾದರೂ ಒಂದು 2-3 ಅವರ್ ಬಿದ್ದಿದೆ, ಜಾಸ್ತಿ ಬಿದ್ದಿದೆ, ಹಾಗಾಗಿ ಕೊಟ್ಟಿರಬಹುದು ಅಂತ ನಾನು ಅನ್ಕೋತೀನಿ. ಇವತ್ತು ರಜೆ ಇದೆ ಇಬ್ಬರಿಗೂ. ಅವನು ಮನೆಗೆ ಹತ್ತಲ್ಲ ಫ್ರೆಂಡ್ಸ್, ಊಟ ಮಾಡೋದು ಆಡೋದು ಅದು ಒಂದೇ ಇರುತ್ತೆ. ಇನ್ನೂ ಅವನಿಗೆ ನೋಟ್ಬುಕ್ಸ್ ತೊಗೊಂಡಿಲ್ವಲ್ಲ ನಾವು. ಹೆಂಗೆ ಮಾಡಿದ್ದಾಳೆ ನೋಡಿ ಫ್ರೆಂಡ್ಸ್, ಡ್ರಾಯಿಂಗ್ ಮಾಡ್ತಾ ಇದ್ದಾಳೆ. ಇನ್ನು ಈ ಕಡೆ ವಾಲ್ಪೇಪರ್ ಅಂತ ಈ ಕಡೆಗೆ ಡಿಸೈನ್ ಮಾಡ್ತಾಳಂತೆ. ನೋಡೋಣ ಯಾವ ರೀತಿ ಮಾಡ್ತಾಳೆ. ಇದು ಕಲರ್ ಬಾಕ್ಸು ನನಗೆ ಎಷ್ಟು ನೋಡಿದ್ರೂ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ರೀತಿ ಎಷ್ಟು ಅಂದರೆ ದೊಡ್ಡದಿದಲ್ಲ, 1 ವರ್ಷ ಮಿನಿಮಮ್ 1 ವರ್ಷ ಹೋಗ್ಬೋದು. ನಾನು ಇದಕ್ಕೂ ಮುಂಚೆ ಕೂಡ ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಇವಾಗಲೂ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಮಿನಿಮಮ್ 1 ವರ್ಷ ಮೇಲಾದ್ರೂ ನಡೆಯುತ್ತೆ. ಏನಕ್ಕಂದರೆ ಕಲರ್ಫುಲ್ಲಾಗಿ ಚೆನ್ನಾಗಿದ್ದಾವೆ. ಎಷ್ಟಿದ್ದಾವೆ ನೋಡಿ, ಟೋಟಲ್ ಎಷ್ಟಿದ್ದಾವೆ? 1, 2, 24 ಇದಾವೆ ಅಂತ ನೋಡಿ ಫ್ರೆಂಡ್ಸ್. ಎಷ್ಟು ಕಲರು? 24 ಕಲರಲ್ಲ. ಇಲ್ಲಿ ಕೊಟ್ಟಿದ್ದಾರಲ್ವಾ 24 ಶೇಡ್. ಸೂಪರ್ ಫ್ರೆಂಡ್ಸ್, ನಿಜವಾಗ್ಲೂ ಚೆನ್ನಾಗಿದೆ. ದೊಡ್ಡವರಿಗೂ ಕೂಡ ಯೂಸ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ನನ್ನ ಮಗಳು 7th. ಇವಾಗ ನೋಟ್ಬುಕ್ಸ್ ಎಲ್ಲ ತೊಗೊಂಡಿದ್ದೀನಿ. ನಿಮಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ನೋಟ್ಬುಕ್ಸು ಇದ್ರ ರೇಟ್ ನಿನ್ನೆ ಹೇಳ್ತೀನಿ ಅಂತ ಹೇಳಿದ್ದೀನಲ್ಲ. ಬನ್ನಿ ನೋಟ್ಬುಕ್ಸ್ ತೆಗಿ ಮಗ, ತೋರ್ಸರಿ. ಏನು ಡ್ರಾಯಿಂಗ್ ಮಾಡ್ತಿದ್ದೆ? ಡಿಸೈನ್. ನೋಟ್ಬುಕ್ಸ್ ನೋಡಿ ಫ್ರೆಂಡ್ಸ್, ಯಾವ ರೀತಿ ಎಷ್ಟು ರೇಟ್ ಕೇಳಿದ್ರೆ ಶಾಕ್ ಆಯ್ತೀರ ನೀವು. ತೆಗಿತಾ ಇದ್ದಾಳೆ ಫ್ರೆಂಡ್ಸ್, ಸ್ವಲ್ಪ ತೆಗ್ದಿದ್ದಾಳೆ. ಈ ನೋಟ್ಬುಕ್ಸಿಂದು ರೇಟ್ ಕೇಳಿದ್ರೆ ಫುಲ್ಲು ಶಾಕ್ ಆಗ್ತೀರ ಫ್ರೆಂಡ್ಸ್ ನೀವು. ರೇಟ್ ನೋಡಿ ನೀವು ನನಗೆ ಅಂದಾಜ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಷ್ಟು ಇಷ್ಟೇ ನೋಟ್ಬುಕ್ಸ್ ಇದಾವಲ್ಲ, ಇದಿಷ್ಟಕ್ಕೆ ಎಷ್ಟು ಇರ್ಬೋದು ಅಂತ ನೀವು ಅಂದಾಜು ಮಾಡಿ ನನಗೆ ಹೇಳಿ. ನಾನು ರೇಟ್ ಹೇಳ್ತೀನಿ ನಿಮಗೆ. ನೋಡಿ ಎಷ್ಟಿದಾವೆ ಟೋಟಲ್ ನೋಟ್ಬುಕ್ಸ್ 18, ಟೆಕ್ಸ್ಟ್ ಬುಕ್ 5. ನೋಟ್ಬುಕ್ಸು 18, ಟೆಕ್ಸ್ಟ್ 5, ಟೆಕ್ಸ್ಟ್ ಬುಕ್ಕು 5 ಮತ್ತು ಡೈರಿ ಏನದ ಇದೆ. ಇದು ಡೈರಿ ಅಂದರೆ ಇವಾಗ ಡೈಲಿ ಹೋದವರಿಗೆ ತೋರಿಸು. ಸ್ಟಾರ್ಟಿಂಗ್ ಟೀಚರ್ ಸೈನ್ ಇರಬೇಕು, ಮತ್ತು ಮನೆಯಲ್ಲಿ ಮದರ್ ಅಥವಾ ಫಾದರ್ ಅಂದರೆ ನಂದು ಅವ್ರ ಪಪ್ಪಂದು ಇಬ್ಬರಲ್ಲಿ ಯಾರ್ದಾದ್ರೂ ಸೈನ್ ಇರಬೇಕು. ಇವೆಲ್ಲ ಪ್ರೇಡವ ಜನಗಣ ಡೈರಿ ಅಂದರೆ ಈ ರೀತಿ ಇರುತ್ತೆ. ನಮ್ಮ ಟೈಮಲ್ಲಿ ಈ ರೀತಿ ಇರಲಿಲ್ಲ ಫ್ರೆಂಡ್ಸ್, ಡೈರಿ ಅಂತ ಇರಲಿಲ್ಲ. ಇದು ಬೇರೆ ಇನ್ನೊಂದಿತ್ತಲ್ಲ ಡೈರಿ. ಇಲ್ಲಿ ನಂದು ಸ್ಟಾರ್ಟ್ ನೋಡಿ. ಡೈಲಿ ಸಿಗ್ನೇಚರ್ ಇರಲೇಬೇಕು ನೋಡಿ ಫ್ರೆಂಡ್ಸ್, ಪೇರೆಂಟ್ಸ್ ಸಿಗ್ನೇಚರು ಮತ್ತು ಕ್ಲಾಸ್ ಟೀಚರ್. ಇದು ಒಂದು ಚೆನ್ನಾಗಿದೆ ಫ್ರೆಂಡ್ಸ್. ಮೇನ್ ಅಂದರೆ ಡೈಲಿ ಸಿಗ್ನೇಚರ್ ಇರಲೇಬೇಕು, ಯಾರ್ದಾದ್ರೂ ಇರಲೇಬೇಕು. ಇರಲಿಲ್ಲ ಅಂದರೆ ವಧೆಗಳು ಬೀಳ್ತವೆ ಸ್ಕೂಲಲ್ಲಿ ಪಕ್ಕ. ಇದರ ರೇಟು ನೀವು ಅಂದಾಜು ಮಾಡಿ ನನಗೆ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಹೇಳ್ತೀನಿ ನಿಮಗೆ. ಇದರ ರೇಟ್ ಬಂದುಬಿಟ್ಟು ಎಷ್ಟು? 18 ನೋಟ್ಬುಕ್ಸು, 5 ವರ್ಕ್ಬುಕ್ಕು, 5 ವರ್ಕ್ಬುಕ್ಕು. ಇದಿಷ್ಟಕ್ಕೆ ರೇಟ್ ಎಷ್ಟಪ್ಪ ಅಂದರೆ 5,900 ನೋಡಿ ಫ್ರೆಂಡ್ಸ್. ಇಷ್ಟು ನೋಟ್ಬುಕ್ಸಿಗೆ ಅಂತಕ್ಕೆ 5,900 ಅಂದರೆ ನಂಬ್ತೀರಾ ಫ್ರೆಂಡ್ಸ್ ನೀವು? ನೋಡಿ ಚೆನ್ನಾಗಿ ನೋಡಿ, 5,900 ಅಂದರೆ ನಂಬ್ತೀರಾ? ನಮ್ಮ ಟೈಮಲ್ಲಿ ಹೆಂಗಿದ್ವು ಫ್ರೆಂಡ್ಸ್, ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ರು. ಇವರಿಗೆ ಪ್ರೈವೇಟ್ಗೆ ಹಾಕಿರ್ತೀವಿ ಅಂತ ಅನ್ನೋದೇ ಒಂದು ಇದೆ. ಆದರೆ ಒಂದು ಬಟ್ಟೆ ತೊಗೋಬೇಕು, ಒಂದು ನೋಟ್ಬುಕ್ಸ್ ತೊಗೋಬೇಕು ಅಂದರೆ ಒಂದೊಂದು 100-200 ಬುಕ್ಕಿಗೆ ಬಿದ್ವು ಅಂದರೆ ಹೆಂಗೆ ಫ್ರೆಂಡ್ಸ್ ಮುಂದೆ? ಇವಾಗಂದರೆ ನಾವು ಓದಿಸ್ತಾ ಇದ್ದೀವಿ, ಮುಂದಿನ ಪೀಳಿಗೆಗೆ ಏನು ಮಾಡೋದು? ಯಾವಾಗ ಎಷ್ಟು ರೇಟ್ ಆಗುತ್ತೆ ಅಂತ ಕೌಂಟ್ ಮಾಡಿ, ಅಂದರೆ ಯೋಚನೆ ಮಾಡಿ.
ಯಪ್ಪ ದೇವರೇ ಶಾಕ್ ಆದೆ. ಆದರೂ ಒಬ್ಬಳಿಗೆ ತೊಗೊಂಡಿದ್ದೀನಿ, ಇನ್ನೊಬ್ಬನಿಗೆ ಮಗನಿಗೆ ತೊಗೊಂಡಿಲ್ಲ ಫ್ರೆಂಡ್ಸ್. ಅವನಿಗೆ ಇನ್ನೂ ಟೈಮ್ ಹಿಡಿಯುತ್ತೆ ನನಗನ್ಸೋ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್, ಜಾಸ್ತಿನೇ ಟೈಮ್ ಹಿಡಿಯುತ್ತೆ. ಇವಳ್ದು ಇಷ್ಟೊಂದು ರೇಟ್ ಕೇಳಿ ಶಾಕ್ ಆಗಬೇಡಿ. ನಿಮ್ಮ ಪ್ರಕಾರ ಎಷ್ಟಿರ್ಬೋದು? ನನ್ನದು ರೇಟ್ ನಾನು ಹೇಳಿದ್ದೀನಿ ಫ್ರೆಂಡ್ಸ್. ನಾವು ತೊಗೊಂಡಿರೋದು ಶನಿವಾರ ದಿವಸ. ಇವತ್ತು ಯಾವ ವಾರ ಅಂದರೆ ಇವತ್ತು ಮಂಗಳವಾರದ ಅಂದರೆ ಎಷ್ಟು ದಿವಸ ಆಯಿತು? 3 ದಿವಸ ಆಯಿತು ಫ್ರೆಂಡ್ಸ್. 3 ದಿವಸ ಆಯಿತು ತೊಗೊಂಡು. ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ನೋಡಿ, 5,900 ನೋಡಿ ಫ್ರೆಂಡ್ಸ್. ಇಷ್ಟು ಬುಕ್ಕಿಗೆ ನಾವು ಪೂರ್ತಿ 1 ವರ್ಷ ಕಲಿಯೋದಾದ್ರೂ ಅಷ್ಟು ಮುಗಿತಿರ್ಲಿಲ್ಲ ಫ್ರೆಂಡ್ಸ್ ನಮ್ಮ ಟೈಮಲ್ಲಿ. ಇವಾಗ ನೋಡಿ ದುಡ್ಡಿದ್ರೇ ದುನಿಯಾ ಅನ್ನೋ ಥರ ಇದೆ. ಯಪ್ಪ ದೇವರೇ, ಇವಾಗ ಹೋಮ್ವರ್ಕ್ ಮಾಡ್ಕೊತದಾಳೆ. ಇದಕ್ಕಿನ್ನೂ ಚಾಟ್ ಅಂದರೆ ಇದಕ್ಕೆ ಇನ್ನೂ ಕಲರ್ ಚಾಟ್ ಹಚ್ಚಬೇಕಂತೆ. ಯಾವ ಬುಕ್ಕಿಗೆ ಯಾವ ಕಲರ್ ಚಾಟ್ ಹಚ್ಚಬೇಕು ಅನ್ನೋದು ಇನ್ನೂ ಗೊತ್ತಿಲ್ಲ. ಮೆಸೇಜ್ ಹಾಕ್ತಿರಬಹುದು. ಗೊತ್ತಿದೆ ನನಗನ್ಸೋ ಪ್ರಕಾರ. ಯಾವುದಕ್ಕೆ ಆರೆಂಜ್ ಕಲರು ಇಲ್ಲ ಹೇಳ. ಅರೆ ಸಬ್ಜೆಕ್ಟ್ ಅವನೇ ಇಲ್ಲದ್ರೆ ಅವನು ಹೇಗೆ ಹೇಳಿ. ಇನ್ನೂ ಅವಳಿಗೂ ಗೊತ್ತಿಲ್ಲ ಫ್ರೆಂಡ್ಸ್ ಕನ್ಫರ್ಮ್ ಆಗಿ ಯಾವ ಕಲರ್ ಚಾಟ್ ಹಚ್ಚಬೇಕು ಅನ್ನೋದು ಗೊತ್ತಿಲ್ಲ. ಆ ಚಾಟು ಒಂದೊಂದು ಚಾಟು 80 ರೂಪೀಸು 100 ರೂಪೀಸು ಒಂದು ಚಾಟ್ ತಂದರೆ ಅದರಲ್ಲಿ ಒಂದು 4 ಆಗ್ಬೋದು ಫ್ರೆಂಡ್ಸ್ ಅಷ್ಟೇ. 4 ಮತ್ತು ಇನ್ನೊಂದಕ್ಕೆ ಅಪ್ಪ ದೇವರೇ. ಈಗಿನ ಕಾಲದಲ್ಲಿ ಕಲಿಸ್ಬೇಕು ಪ್ರೈವೇಟಲ್ಲಿ ಅಂದರೆ ಕೇಳಬೇಡಿ ಫ್ರೆಂಡ್ಸ್. ಇವಾಗ ನಮ್ಗೆ ಗೊತ್ತಾಗ್ತಾಯಿದೆ ಅಂದರೆ ಇವಾಗ ನಮ್ಮ ಟೈಮಲ್ಲಿ ಹೆಂಗೆ ನಡೆದಿರ್ಬೋದು ಅದು ಊಹೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಫ್ರೆಂಡ್ಸ್. ನಮ್ಮ ಟೈಮಲ್ಲಿದ್ದೇ ಚೆನ್ನಾಗಿತ್ತು. ಇವಾಗ ಅಷ್ಟಿಲ್ಲ ಫ್ರೆಂಡ್ಸ್. ದುಡ್ಡಿದ್ರೇ ಎಲ್ಲ, ದುಡ್ಡಿಲ್ಲ ಅಂದರೆ ಹಿಂದೆ ಕೂಡು ಅಂತಾರೆ ಅಷ್ಟೇ. ಓಕೆ ಫ್ರೆಂಡ್ಸ್, ಮುಂದಿಂದು ಕಾರ್ಯಕ್ರಮ ಏನು ಅಂದರೆ ಇವತ್ತು ಪೂಜೆ ಯಾವ ರೀತಿ ಮಾಡಿದ್ದೀನಿ ಬನ್ನಿ ನೋಡೋಣ. ನೋಡಿ, ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ದೀಪ ಉರಿತಾ ಇದ್ದೇವೆ. ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಇವತ್ತು ಮಂಗಳವಾರದ ಪೂಜಾ. ಗುಲಾಬಿ ಹೂವು ಸಿಗ್ತಾಯಿಲ್ಲ ಫ್ರೆಂಡ್ಸ್ ಜಾಸ್ತಿ. ಇವಾಗ ಕಿಚನ್ ಕಡೆ ಬಂದರೆ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳೆದಿಟ್ಟಿದ್ದೀನಿ. ನನ್ನ ಪೂಜೆ ಎಲ್ಲ ಮುಗಿದು ತುಂಬ ಲೇಟ್ ಆದಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ತೊಳೆದಿರೋದು ಜೋಡಿಸ್ಕೊಂಡಿಲ್ಲ ಅಷ್ಟೇ, ಹಾಗೆ ಇಟ್ಬಿಟ್ಟಿದ್ದೀನಿ ಸಿಂಕಲ್ಲಿ. ಇವಾಗ ನಾನು ಮಕ್ಕಳು ಊಟ ಮಾಡಿರೋದಿದೆ ನೋಡಿ. ಸಿಂಪಲ್ಲಾಗಿ ಬಾಕಿಲು ಪೂಜೆ ಆಗಿದೆ. ಇವತ್ತು ಅಯ್ಯೋ ಖರ್ಚು ಬಿದ್ದಿದೆಯಲ್ಲ, ಬಟ್ಟೆ ಎಲ್ಲ ಒಗ್ದಿದೆ ನೋಡಿ ಫ್ರೆಂಡ್ಸ್. ಸ್ವಲ್ಪ ಬಿಸಿಲಿದೆ ಫ್ರೆಂಡ್ಸ್. ನಿನ್ನೆ ನೈಟ್ ಫುಲ್ ಬಿಸಿಲು ಮಳೆ ಫುಲ್ ಬಡ್ಕೊಂಡಿದೆ ನಿನ್ನೆ. ಬಟ್ಟೆ ಎಲ್ಲ ಹೆಂಗಾಗಿದೆಯೋ ನೋಡಿ. ಇದು ಇನ್ನೊಮ್ಮೆ ಒಗಿಬೇಕನ್ನಿಸುತ್ತೆ. ಇಲ್ಲೇಪ್ಪ ನೋಡಿ, ಸಿಂಪಲ್ಲಾಗಿ ಮುಗ್ಗು ಹಾಕಿಲ್ಲ ಫ್ರೆಂಡ್ಸ್. ಇವತ್ತು ಚಾಪೀಸ್ ಇದ್ರೇ ಚೆನ್ನಾಗಿರುತ್ತೆ. ಮುಗ್ಗು ಹಾಕಿದ್ರೆ ತುಳ್ಕೊಂಡು ಮನೆಯಲ್ಲೇ ಬರ್ತಾಯಿದ್ದಾರೆ. ಹುಣ್ಣಿಮೆ ಅಮಾವಾಸ್ಯೆಗೆ ಹಾಕ್ತೀನಿ, ಇಲ್ಲಾಂದರೆ ಜಾಸ್ತಿ ಚಾಪೀಸೇ ಯೂಸ್ ಮಾಡ್ತೀನಿ ನಾನು, ಚಾಪೀಸ್. ಓಕೆ ಫ್ರೆಂಡ್ಸ್, ಮುಂದಿನ ಕಾರ್ಯಕ್ರಮ ಏನು ಅಂತ ಹೇಳ್ತೀನಿ ನೋಡಿ. ಆಲ್ರೆಡಿ ಮುಗಿಸು ಕೂಡ ಬಿಟ್ಲು. ನೇಮ್ ಭವಾನಿ, ಕ್ಲಾಸ್ 7th, ರೂಲ್ ನಂಬರ್ 12. ಹಿಂದಿಯ ಸಬ್ಜೆಕ್ಟು ಹಿಂದಿ. ಓಕೆ, ಸಿಂಪಲ್ಲಾಗಿ ಮುಗಿಸ್ಬಿಟ್ಟಿದ್ದಾಳೆ ನೋಡಿ ಫ್ರೆಂಡ್ಸ್. ಇನ್ನೊಂದು ಸಲ ತೋರಿಸು. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಡನ್. ಇನ್ನೇನು ಮಾಡೋದ? ಓಕೆ, ಮುಂದಿಂದು ಹೇಳ್ತೀನಿ ಫ್ರೆಂಡ್ಸ್. ಮುಂದೆ ಏನು ರೆಸಿಪಿ ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ರೆಸಿಪಿ ಮಾಡುವಾಗ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಮಂಗಳವಾರದ ಲುಕ್ಕು ಹೇಗಿದೆ. ಪೂಜೆ ಜಸ್ಟ್ ಮುಗಿಸ್ದೆ ನೋಡಿ, ಅಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇದೆ. ಮಂಗಳವಾರದ ಸ್ಯಾರಿ ಉಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ಕಾಣಿಸ್ತಾ ಇದೆ. ಅದಕ್ಕೂ ಮುಂಚೆನೂ ನಾನು ಉಟ್ಟಿದ್ದೀನಿ, ನೋಡಿರ್ತೀರ ನೀವು. ಅದರಲ್ಲಿ ಏನು ನೋಡೋದಿಲ್ಲ. ಇದು ನಮ್ಮದು ಕಿಚನ್ನು ಎಲ್ಲ ಬೋರ್ ನೀರೆಲ್ಲ ಹೋಗಿದೆಯಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದಿದೆಯಾ. ಮತ್ತೊಮ್ಮೆ ಬೋರ್ ನೀರು ಬಂದರೆ ಕ್ಲೀನ್ ಮಾಡ್ತೀನಿ ನೋಡಿ. ಪಾತ್ರೆಗಳೆಲ್ಲ ಎಷ್ಟು ಗಲೀಜಾಗಿ ಹೋಗ್ಬಿಟ್ಟಿದ್ದಾವೆ. ಮಂಗಳವಾರದ ಲುಕ್ಕು ಈ ರೀತಿ.
ಕಾಣಿಸ್ತಾ ಇದ್ದೀನಾ ಚೆನ್ನಾಗಿ? ಇವಾಗ ಮುಂದಿಂದು ಅಂದರೆ ಇವಾಗ ಒಂದು ಸ್ವಲ್ಪ ರೀಲ್ಸ್ ಮುಗಿಸಿ ರೆಸಿಪಿ ಮಾಡ್ತೀನಿ. ರೆಸಿಪಿ ಮಾಡುವಾಗ ಖಂಡಿತ ಸಿಗ್ತೀನಿ. ಹಸ್ಬೆಂಡ್ ಕೂಡ ಇನ್ನೂ ಬಂದಿಲ್ಲ ಫ್ರೆಂಡ್ಸ್. ಹೊರಗಡೆ ಅವನು ಆಡ್ತಾ ಇದ್ದಾನೆ ಮಗನು. ಇವಳು ಬರ್ಕೊತಾ ಇದ್ದಾಳೆ. ಅಲ್ಲಿವರೆಗೂ ನಾನು ರೀಲ್ಸ್ ಮಾಡ್ಕೋತೀನಿ. ಒಂದು 4ರಿಂದ 5 ರೀಲ್ಸ್ ಮಾಡ್ತೀನಿ. ಪೂರ್ತಿ ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಕ್ಕಂದರೆ ಸ್ವಲ್ಪ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರ ಅಂತ ನನಗೆ ಡೌಟ್ ಬರ್ತಾಯಿದೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡಿ. ಹಾಗೆ ನಂದು ದಿನ ಬ್ಲಾಗ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಒಂದು 4ರಿಂದ 5 ರೀಲ್ಸ್ ಮಾಡಿ ರೆಸಿಪಿ ಮಾಡುವಾಗ ಏನು ರೆಸಿಪಿ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡೋಣ ಯಾವುದು ಈಜಿ ಆಗುತ್ತೋ ಅದು ಮಾಡ್ತೀನಿ. ಇವಾಗ ಅಲ್ಲಿವರೆಗೂ ಒಂದು 4-5 ರೀಲ್ಸ್ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ರೆಸಿಪಿ ಮಾಡುವಾಗ. ನೋಡಿ ಫ್ರೆಂಡ್ಸ್, ಇವಾಗ ರೀಲ್ಸು ಲೈವು ಎಲ್ಲ ಮುಗಿಸಿ ನಾನು ಅಡುಗೆ ಮಾಡುವ ಟೈಮು ಎಷ್ಟು ಬಂದುಬಿಟ್ಟು ಅಂದರೆ 8 ಗಂಟೆ. ನೋಡಿ ಫ್ರೆಂಡ್ಸ್, 8 ಗಂಟೆ ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಕ್ಲಿಯರಾಗಿ ತೋರಿಸ್ಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್. ಏನಕ್ಕಂದರೆ ನಾನು ರೆಸಿಪಿ ಜಾಸ್ತಿ ಅಷ್ಟೊಂದು ಮಸಾಲೆ ಆ್ಯಡ್ ಮಾಡಿಲ್ಲ. ಸಿಂಪಲ್, ಜಾಸ್ತಿ ಮಸಾಲೆ ಇಲ್ಲದೇ ಓನ್ಲಿ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಅಷ್ಟೇ. ಏನು ಅದರಲ್ಲಿ ಹೊಸದಾಗಿ ಅಂತ ಏನು ಆ್ಯಡ್ ಮಾಡಿಲ್ಲ. ಹಾಗಾಗಿ ಅಷ್ಟು ಶೇರ್ ಮಾಡಿಲ್ಲ. ನಾನು ಸಿಂಪಲಾಗಿ ಮಾಡಿದ್ದೀನಿ. ರೊಟ್ಟಿ ಜೊತೆ ಸೂಪರಾಗಿರುತ್ತೆ. ಜೋಳದ ರೊಟ್ಟಿ ಕೂಡ ಅದ್ರ ಜೊತೆ ಕಾಂಬಿನೇಷನ್ಗೆ ಸೂಪರ್ ಇರುತ್ತೆ ಅಂದ್ಬಿಟ್ಟು ಜೋಳದ ರೊಟ್ಟಿ ಮಾಡ್ಕೊಂಡಿದ್ದೀನಿ. ಈ ಬ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡ್ತಾಯಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಕ್ಕಂದರೆ ತುಂಬ ಜನ ಏನು ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಹಾಕ್ತಾಯಿಲ್ಲ. ಏನು ರಾಂಗ್ ಇದೆ, ಏನು ರೈಟ್ ಇದೆ ಅನ್ನೋದು ನನಗೂ ಗೊತ್ತಾಗಬೇಕಲ್ಲ ಫ್ರೆಂಡ್ಸ್. ಹಾಗಾಗಿ ಕೇಳ್ಕೊತಾ ಇದ್ದೀನಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಜಸ್ಟ್ ಫ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಏನಕ್ಕೆ ಫ್ರೈ ಮಾಡಿದ್ದೀನಿ ಅಂದರೆ ಬೆಳಗ್ಗೆದು ಸಾಂಬಾರು ಜಾಸ್ತಿ ಇದೆ, ಅದಕ್ಕೆ ನಾನು ಗಟ್ಟಿ ಈ ಥರ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಮುಂದೆ ಹೊಸ ಬ್ಲಾಗ್ ಹೊಸ ವಿಷಯದೊಂದಿಗೆ ಬರ್ತೀನಿ. ಮತ್ತೆ ಊಟ ಎಲ್ಲ ಮಾಡಿ ಮತ್ತೆ ನಾಳೆ ಬ್ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.